ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಪ್ರೀತಿಯ ಸ್ವಾಗತ. ನಿನ್ನೆ ಸೋಮವಾರ ಗಂಜನ್ನ ಆನೆಯಿಂದ ತೀವ್ರವಾದ ದಾಳಿಗೆ ಒಳಗಾಗಿದ್ದ ಮಾರ್ತಾಂಡ ಆನೆಯು ಇಂದು ಸಾವನ್ನಪ್ಪಿತು. ಈ ದಾಳಿಯ ಸಮಯದಲ್ಲಿ ಮಾರ್ತಾಂಡ ಆನೆಯ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಪ್ರವಾಸಿ ಮಹಿಳೆಯು ನಿನ್ನೆಯೇ ಕೊನೆಯುಸಿರೆಳೆದಿದ್ದರು. ಈ ಘಟನೆಯಾದ ಮರುದಿನವೇ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ತಾಂಡ ಆನೆಯು ಸಾವನ್ನಪ್ಪಿದೆ. ಗಂಜನ್ನ ಆನೆಯು ಮಾರ್ತಾಂಡ ಆನೆಯ ಮೇಲೆ ದಾಳಿ ಮಾಡಿದ ಸಮಯದಲ್ಲಿ ತನ್ನ ನೀಳವಾದ ದಂತಗಳಿಂದ ಆಕ್ರೋಶದಿಂದಲೇ ಮಾರ್ತಾಂಡನ ಹೊಟ್ಟೆ, ಕಾಲು ಹಾಗೂ ಕಿವಿಯ ಭಾಗಕ್ಕೆ ಜೋರಾಗಿ ತಿವಿದ ಪರಿಣಾಮವಾಗಿ ಆಳವಾದ ಹಾಗೂ ಗಂಭೀರವಾದ ಗಾಯಗಳಾಗಿದ್ದವು. ಈ ಅನಾಹುತದಿಂದ ಗಾಯಗೊಂಡಿದ್ದ ಮಾರ್ತಾಂಡ ಆನೆಗೆ ಡಾಕ್ಟರ್ ಮುಜೀಬ್ ನೇತೃತ್ವದ ವೈದ್ಯರ ತಂಡ ಇಡೀ ರಾತ್ರಿ ಚಿಕಿತ್ಸೆ ನೀಡಿತ್ತು. ಆದರೆ ತೀವ್ರವಾದ ದಾಳಿಗೆ ಒಳಗಾಗಿದ್ದ ಕಾರಣ ಚಿಕಿತ್ಸೆಗೆ ಸ್ಪಂದಿಸದೆ ಮಾರ್ತಾಂಡ ಆನೆಯು ಕೊನೆಯುಸಿರೆಳೆದಿದೆ. 53 ವರ್ಷದ ಸುಮಾರು 4,500 kg ತೂಕವಿದ್ದ ಮಾರ್ತಾಂಡ ಆನೆಯನ್ನು ಹಾಸನ ಜಿಲ್ಲೆಯ ಆಲೂರಿನ ಸಮೀಪದ ಕಾಡಿನ ಪ್ರದೇಶದಲ್ಲಿ 2023ರಲ್ಲಿ ಸೆರೆ ಹಿಡಿಯಲಾಗಿತ್ತು. ಹಾಗೆಯೇ ಹಾಸನ ಜಿಲ್ಲೆಯ ಯಸಳೂರಿನ ಬಳಿ 2014ರಲ್ಲಿ ಗಂಜನ್ನ ಆನೆಯನ್ನು ಸೆರೆ ಹಿಡಿಯಲಾಗಿತ್ತು. 3 ಬಾರಿ ಮೈಸೂರಿನ ದಸರಾ ಉತ್ಸವದಲ್ಲೂ ಕೂಡ ಪಾಲ್ಗೊಂಡಿತ್ತು. ದುಬಾರೆ ಅರಣ್ಯದಲ್ಲಿ ನಡೆದ ದುರಂತಗಳಿಗೆ ಕಾರಣವಾಗಿರುವ ಗಂಜನ್ನ ಆನೆಯನ್ನು ಮುಂದಿನ ದಸರಾ ಮಹೋತ್ಸವಕ್ಕೆ ಬಳಸದಂತೆ ಸೂಚಿಸಲಾಗಿದೆ. ಇಲ್ಲಿಯವರೆಗೆ ಅರಣ್ಯ ಪ್ರದೇಶಕ್ಕೆ ಬರುತ್ತಿದ್ದ ಪ್ರವಾಸಿಗರನ್ನು ರಂಜಿಸುತ್ತಿದ್ದ ಮಾರ್ತಾಂಡ ಆನೆಯು ಇನ್ನು ನೆನಪು ಮಾತ್ರ. ಹಾಗೂ ಇದುವರೆಗೆ ಮಾರ್ತಾಂಡ ಆನೆಯ ಪಾಲಕರಾಗಿದ್ದ ಮಾವುತರು ತನ್ನ ಕುಟುಂಬದ ಸದಸ್ಯನೊಬ್ಬನನ್ನು ಕಳೆದುಕೊಂಡಷ್ಟೇ ದುಃಖಿತರಾಗಿದ್ದಾರೆ.